ಬ್ರೇಕ್ನ ಬಳಿಕ ಅಮರ ನೆನಪುಗಳು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಅಂಬರೀಷ್ ಅವರ ಸಿನಿ ಕರಿಯರ್ನಲ್ಲಿ ಬಹು ಮುಖ್ಯ ಪಾತ್ರ ವಹಿಸಿದ ಮತ್ತೊಬ್ಬ ನಿರ್ದೇಶಕರು ಅಂದ್ರೆ ಅದು ಎ.ಟಿ. ರಘು. ಎ.ಟಿ. ರಘುರವರು ಕನ್ನಡ, ತಮಿಳು, ಮಲಯಾಳಂ, ಹಿಂದಿ ಸಿನಿಮಾಗಳನ್ನ ನಿರ್ದೇಶಿಸಿ ಬಹುಭಾಷಾ ನಿರ್ದೇಶಕರು ಅಂತ ಅನ್ಸ್ಕೊಂಡವರು. ಸುಮಾರು 55 ಸಿನಿಮಾಗಳನ್ನ ನಿರ್ದೇಶನ ಮಾಡಿರುವ ಎ.ಟಿ. ರಘು 22 ಸಿನಿಮಾಗಳನ್ನ ಅಂಬರೀಷ್ ನಾಯಕತ್ವದಲ್ಲೇ ನಿರ್ದೇಶನ ಮಾಡಿದ್ದಾರೆ. ಅಂಬರೀಷ್ ಅವರ ಆರಂಭದ ಸಿನಿಮಾಗಳಾದ ಆಶಾ, ಗುರು ಜಗದ್ಗುರು, ಗೂಂಡಾಗುರು, ನ್ಯಾಯ ನೀತಿ ಧರ್ಮ, ಧರ್ಮಯುದ್ಧದಂತಹ ಅನೇಕ ಸಿನಿಮಾಗಳನ್ನ ನೀಡಿ ಅಂಬರೀಷ್ ಸಿನಿ ಕರಿಯರ್ಗೆ ಬೆಂಬಲವಾಗಿ ನಿಂತವರು ಎ.ಟಿ. ರಘು. Morning, Rowdy Inspector. Good morning. Beautiful. ಇಂಥ ತಂಪು ಬಣ್ಣದ ಬಟ್ಟೆ ನಿಮ್ ಕಣ್ಣಿಗೆ ಕಂಡಿದ್ದಾದ್ರೂ ಹೇಗೆ? ಇಂಥ ಬಣ್ಣನ ಆರಿಸೋ ರಸಿಕತೆ ನಿಮಗ್ ಬಂದಿದ್ದಾದ್ರೂ ಹೇಗೆ? You are correct. ಇದನ್ನ ನಾನು ಕಂಡಿದ್ದು ಅಲ್ಲ, ನಾನು ಆರಿಸ್ಕೊಂಡಿದ್ದು ಅಲ್ಲ, ನಾನು ಹೊಲಿಸ್ಕೊಂಡಿದ್ದು ಅಲ್ಲ. ಇದೆಲ್ಲ ನನ್ನ ತಂಗಿ ಸೆಲೆಕ್ಷನ್ ಅಂಡ್ ಪ್ರೆಸೆಂಟೇಷನ್. ಆಯ್ತು. ಪುಟ್ಟ ಮಗು ಬೆಳಿಗ್ಗೆ ಹಾಸಿಗೆಯಿಂದ ಏಳ್ಸೋದು ತಂಗಿನೇ, ಕಾಫಿ ಕುಡಿಸಿ ತಲೆ ಬಾಚಿ ಆಚೆ ಕಳ್ಸೋದು ತಂಗಿನೇ, ಮೈಗ್ ಹಾಕೊಳ್ಳೋ ಬಟ್ಟೆನ ಆರ್ಸಿ ಹೊಲ್ಸ್ಕೊಳ್ಳೋದು ತಂಗಿನೇ. ಇನ್ನು ನಾನ್ ನಿಮ್ ಕೈ ಹಿಡಿದು ಮನೆಗ್ ಬಂದ್ರೆ ನನಗೇನಿರುತ್ತೆ ಕೆಲ್ಸ? ಅದಾ ನೋಡು, ನಿನಗೆ ಅವತ್ತೇ ಹೇಳಿದ್ದೀನಿ, ನನ್ನ ತಂಗಿಗೆ ಮದುವೆ ಮಾಡಿ ಅವಳನ್ನ ಗಂಡನ ಮನೆಗೆ ಕಳಿಸಿದ ಮೇಲೆನೆ ನನ್ನ ನಿನ್ನ ಮದುವೆ ಅಂತ. ನೋಡು ಪ್ರಮೀಳಾ, ನನ್ನ ತಾಯಿಗೆ ನನ್ನ ಕೊನೆಗಳಿಗೆ ಮಾತು ಕೊಟ್ಟಿದ್ದೀನಿ. ನನಗೆ ನನ್ನ ಸುಖಕ್ಕಿಂತ ನನ್ನ ತಂಗಿ ಸುಖನೇ ಮುಖ್ಯ. ಏ ಪ್ರಮೀಳಾ, ಐ ಆಮ್ ಸಾರಿ. ನನ್ನ ಈ ನೇರವಾದ ಮಾತಿನಿಂದ ನಿನ್ನ ಹೃದಯಕ್ಕೆ ಇಷ್ಟೊಂದು ನೋವಾಗುತ್ತೆ ಅಂತ ನನಗೆ ಗೊತ್ತಾಗಲಿಲ್ಲ. ನೋಡು, ಈಗ ನೀನು ಅಳ್ತಾ ಇದ್ರೆ ನನಗೆ ಸಂತೋಷ ಅಂತ ತಿಳ್ಕೊಂಡಿದ್ಯಾ? ಅಶೋಕ್, ನಿಮ್ ಮಾತನ್ ಕೇಳಿ ನಾನ್ ನಿಜವಾಗ್ಲೂ ಅಳ್ತಾ ಇದ್ದೀನಿ ಅಂತ ತಿಳ್ಕೊಂಡ್ರ? ನೆವರ್. ಒಡ ಹುಟ್ಟಿದ ತಂಗಿ ಮೇಲೆ ಇಷ್ಟೊಂದು ಪ್ರೀತಿ ಇಟ್ಕೊಂಡಿರೋ ನಿಮ್ಮಂಥ ಒಬ್ಬಣ್ಣ ನನಗೂ ಇಲ್ವಲ್ಲ ಅಂತ ಕಣ್ಣಲ್ಲಿ ನೀರ್ ಬಂತು. ನಿಮ್ ಕೈ ಹಿಡಿಯೋ ಸಲುವಾಗಿ ನಿಮ್ ತಂಗಿ ಮದ್ವೆ ಆಗೋವರೆಗೂ ಮಾತ್ರ ಅಲ್ಲ, ನನ್ ಬದುಕಿನ ಕೊನೆ ಉಸಿರಿನವರೆಗೂ ಕಾದಿರ್ತೀನಿ ಅಶೋಕ್, ಕಾದಿರ್ತೀನಿ. ಗಂಟೆ ಹೊಡಿ. ಬನ್ನಿ ಹೊಳೆ. ಆಯ್ತು ಸರ್. ಲಿಂಗು, ಬಾವುಟನೂ ಹಾರಿಸಿದ್ರು, ಗಂಟೇನು ಬಾರಿಸಿದ್ರು. ಒಳಗೆ ಏನ್ ಮಾಡ್ತಾರಂತೆ? ನಡಿ ನೋಡೋಣ, ನಡಿ.
ಚಾಡಿ ಮಕ್ಕಳೇ. ಮಕ್ಕಳು ಹೆಡ್ ಮಾಸ್ಟ್ರೆ ಎಲ್ಲಿವೆ ಮಕ್ಕಳು? ಅದು ನಿಮ್ ಕಣ್ಣು ಕಾಣಿಸ್ತಾ ಇರ್ಬೋದು, ನನ್ನ ಕಣ್ಣು ಕಾಣಿಸ್ತಾ ಇದೆ. ಪ್ರತಿಯೊಬ್ಬ ಮನುಷ್ಯನಿಗೆ ಅನ್ನ ನೀರು ಎಷ್ಟು ಮುಖ್ಯನೋ ಅಕ್ಷರ ಜ್ಞಾನನೂ ಅಷ್ಟೇ ಮುಖ್ಯ. ಅನ್ನ ನೀರು ಪ್ರಾಣ ಉಳಿಸುತ್ತೆ, ಅಕ್ಷರ ಜ್ಞಾನ ಬುದ್ಧಿ ಹೆಚ್ಚುತ್ತೆ. ಹೇಗೆ ಅಂತೀರಾ? ಅದಕ್ಕೊಂದು ಸಣ್ಣ ಕಥೆ ಹೇಳ್ತೀನಿ ಕೇಳಿ. ಕತೆನಾ? ಕೂತ್ಕೊಳ್ಳಿಂಗು. ಹೇಳಿ ಹೇಳಿ. ನಾವು ಒಳಗೋಗಿ ಕುಕ್ಕುರ್ತಾವ ಲಕ್ಕಲಕ್ಕಿ ಒಳಗೋಗಿ ಕುಂತ್ಕೊಂಡ್ರೆ ಚೇರ್ಮನ್ ನಮ್ನೆಲ್ಲ ಸುಮ್ಕೆ ಬಿಟ್ಟಾರ. ಇಲ್ಲೇ ಕುಕ್ಕರ್ಸ್ಕೊಂಡ್ ಕೇಳವ. ತುಂಗಿ ಕುಂಬಳಕಾಯಿ ಸ್ವಲ್ಪ ಜನ ಆ ಬಾಗಲ್ ತಾವು ಕೇಳ್ರಿ. ಹೋಗ್ಲೆ. ಹಲೋ 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 ಹಲೋ. ಮಿಸ್ ಕಮ್ ಹಿಯರ್. ಮೀ ಎಸ್. ವಾಟ್ ಯು ವಾಂಟ್? ಹಾ, ಕೋಪ ಮಾಡ್ಕೋಬೇಡಿ. ಇದೇನಾ ಫಸ್ಟ್ ಟೈಮ್ ನೀವು ಫಾರಿನಿಂದ ಬರ್ತಾ ಇರೋದು? ಎಸ್. ಓಹ್, ಅದಕ್ಕೆ ನಿಮ್ಗೆ ಗೊತ್ತಿಲ್ಲ ಅಂತ ಕಾಣುತ್ತೆ. ಮಿಸ್, ಇಲ್ಲಿರೋರೆಲ್ಲ ಕಸ್ಟಮ್ ಆಫೀಸರ್ಸ್. ನಿಮ್ಮಾಗೆ ಫಾರಿನ್ಗೆ ಹೋಗಿ ಬಂದ ಪ್ಯಾಸೆಂಜರ್ಸ್ ಎಲ್ಲ ಅವ್ರ ಲಗೇಜಸ್ನ ಇವ್ರಿಗೆ ತೋರಿಸ್ಬೇಕು. ಅಕಸ್ಮಾತ್ ಅದ್ರಲ್ಲಿ ಏನಾದ್ರು ಡ್ಯೂಟಿ ಕೊಡೋ ವಸ್ತುಗಳಿದ್ರೆ ಅದನ್ನು ಕೊಟ್ಟು ರಸೀತಿ ಪಡೆದು ಇಲ್ಲಿಂದ ಹೊರಗಡೆ ಹೋಗ್ಬೇಕು. ದಟ್ ಇಸ್ ದ ಕಸ್ಟಮ್ ಹಿಯರ್. ಡು ಯು ಫಾಲೋ ಮೀ? ಮಿಸ್ಟರ್, ನಾನು ಯಾರು ಅಂತ ನಿಮಗೆ ಗೊತ್ತಿಲ್ಲ. ಮೇಡಮ್, ನಿಮ್ ಕುಲ ಗೋತ್ರ ನನಗೆ ಬೇಕಾಗಿಲ್ಲ. ಓಪನ್ ಯುವರ್ ಬಾಕ್ಸ್. ಮೇಡಮ್, ಫಾರಿನ್ಗೆ ಹೋಗಿ ವೆರಿ ಗುಡ್ ವೆರಿ ಗುಡ್. ಇಂಡಿಯಾಲಿ ಏನಾದರೂ ಲೇಡೀಸ್ ಗಾರ್ಮೆಂಟ್ ಶಾಪ್ ಓಪನ್ ಮಾಡಬೇಕು ಅಂತ ಐಡಿಯಾ ಇದೆಯಾ? ನೀವು ಸೇಲ್ಸ್ಮನ್ ಆಗಿ ಬರ್ತೀರಾ? ಪರವಾಗಿಲ್ವೇ, ನಿಮ್ಗೂ ಜೋಕ್ ಕಟ್ ಮಾಡಕ್ ಬರುತ್ತಲ್ಲ. ಥ್ಯಾಂಕ್ ಯು ವೆರಿ ಮಚ್. ನೌ ಪ್ಲೀಸ್ ಹರಿ ಅಪ್. ಚೆಕ್ ಮಾಡಾಯ್ತಾ? ಇದನ್ನು ಚೆಕ್ ಮಾಡಿ. ನಾವು ನಾಯಿಗಳನ್ನೆಲ್ಲ ಚೆಕ್ ಮಾಡಲ್ಲ. ಯು ಕ್ಯಾನ್ ಗೋ. ಮೇಡಮ್, ಇಲ್ಲಿ ಬನ್ನಿ. ಓಹ್, ವಾಟ್ ಎಲ್ಸ್ ಯು ವಾಂಟ್? ಈ ನೆಕ್ಲೆಸ್ ಇಂಡಿಯಾದಲ್ಲಿ ತಗೊಂಡಿದ್ದ, ಅಮೆರಿಕಾದಲ್ಲಿ ತಗೊಂಡಿದ್ದ? ಅಮೆರಿಕಾದಲ್ಲಿ ನಮ್ಮ ಆಂಟಿ ಪ್ರೆಸೆಂಟ್ ಮಾಡಿದ್ರು. ವೆರಿ ಗುಡ್. ಇದ್ರ ಬೆಲೆ ಒಂದು 500,000 ರೂಪಾಯಿ ಆಗ್ಬೋದಾ? 5,000 rupees. It cost 30,000 rupees. 30,000 rupees ಇರ್ಬೋದು. ಆ 30,000ಕ್ಕೆ ಡ್ಯೂಟಿ ಕಟ್ಬಿಟ್ಟು ಆಮೇಲೆ ಹೋಗಿ. ಗಿಫ್ಟ್ ಕೊಟ್ಟಿದ್ದಕ್ಕೆ ಡ್ಯೂಟಿ ಯಾಕೆ ಕೊಡ್ಬೇಕು? ಬಿಕಾಸ್ ಐ ಆಮ್ ಎ ಡ್ಯೂಟಿಫುಲ್ ಆಫೀಸರ್. ಮೇಡಮ್, ಈಗಿನ ಕಾಲದಲ್ಲಿ 30,000 ರೂಪಾಯಿ ನೆಕ್ಲೆಸ್ನ ಯಾರಾದ್ರೂ ಗಿಫ್ಟ್ ಆಗಿ ಕೊಡ್ತಾರಾ? ಐ ಡೋಂಟ್ ಬಿಲೀವ್. ನಾನೇ ಕೊಡ್ತೀನಿ. ಇಟ್ಕೊಳ್ಳಿ. ಬಟ್ ಐ ಡೋಂಟ್ ಪೇ ಡ್ಯೂಟಿ. ಅಂಡರ್ಸ್ಟ್ಯಾಂಡ್? ಮೇಡಮ್ ಮೇಡಮ್ ನೆಕ್ಲೆಸ್. ಮೇಡಮ್ ನೆಕ್ಲೆಸ್. ಯಾರಪ್ಪ ಇದು ದಾನಶೂರ ಕರ್ಣಿ? ನೆಕ್ಲೆಸ್ ಬೇಡ ಅಂತ ಹೋಗ್ತಿದ್ದಾಳೆ. ಅವ್ರು ನಮ್ ಕಲೆಕ್ಟರ್ ಮಗಳು ಸರ್. ಓ, ನಮ್ ಕಲೆಕ್ಟರ್ ಮಗಳ? ಹೌದು. ಅದಕ್ಕೆ ಆಮೇಲಿಂದ ಕಲೆಕ್ಟ್ ಮಾಡೋಣ ಅಂತ ಹೋಗ್ತಿರ್ಬೇಕು. ಅಮರ ನೆನಪು ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಚಿಕ್ಕ ವಿರಾಮದ ಬಳಿಕ.